ನಮಸ್ತೆ ಸ್ನೇಹಿತರೆ, ಮೆಣಸಿನಕಾಯಿ ಸಸಿ ನಾಟಿ ಮಾಡಿದ 1 ತಿಂಗಳದವರೆಗೆ ಯಾವುದೇ ರೀತಿಯ ಕಳೆ ತೆಗೆಯುವ ಅವಶ್ಯಕತೆ ಇಲ್ಲ. ಏಕೆಂದರೆ ಈ ವಿಡಿಯೋದಲ್ಲಿ ನಾನು ಒಂದು ಉತ್ತಮವಾದ ಕಳೆ ನಾಶಕ ಇದೆ, ಅದರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಮೆಣಸಿನಕಾಯಿ ಸಸಿ ನಾಟಿ ಮಾಡಿದ 4 ರಿಂದ 5 ದಿನದೊಳಗೆ ಕಳೆ ಹುಲ್ಲಿನ ಮೊಳಕೆಗಳು ಕಂಡುಬರುತ್ತವೆ. ಇವುಗಳ ನಿವಾರಣೆಗೆ ಕುಂಟೆ ಹೊಡೆಯುವುದು, ಕಳೆ ತೆಗೆಸುವುದು ಎಲ್ಲ ಕೆಲಸಗಳನ್ನು ಮಾಡ್ತಿರುತ್ತೇವೆ. ಆದರೆ ಅದರ ಬದಲಾಗಿ ಒಂದು ಉತ್ತಮವಾದ ಕಳೆನಾಶಕವನ್ನು ಬಳಸಬಹುದು. ಅದು ಯಾವುದೆಂದರೆ UPL ಅವರ ಡಸ್ಟ್ ಸೂಪರ್. ಈ ವಿಡಿಯೋದಲ್ಲಿ ಕಾಣ್ತಾ ಇದೆಯಲ್ಲ, ಇದು ಎಲ್ಲ ರೀತಿಯ ತರಕಾರಿಗಳಲ್ಲಿ ಬಳಸಬಹುದು. ಇದೊಂದು ಉತ್ತಮವಾದ ಕಳೆನಾಶಕ ಅಂತ ಹೇಳ್ಬೋದು. ಇದರೊಳಗೆ ಪೆಂಡಿಮೆಥಾಲಿನ್ ಎಂಬ ಕೆಮಿಕಲ್ 38.7% CS ರೂಪದಲ್ಲಿ ಇರುತ್ತದೆ. ಈ CS ಅಂದರೆ ಕ್ಯಾಪ್ಸ್ಯೂಲ್ ಸಸ್ಪೆನ್ಷನ್ ಅಂತ ಅರ್ಥ. ಈ ಡಸ್ಟ್ ಸೂಪರ್ ಎನ್ನುವ ಕಳೆನಾಶಕವು ಮೆಣಸಿನಕಾಯಿಯಲ್ಲಿ ಬರುವ ಎಲ್ಲ ರೀತಿಯ ಕಳೆ ಹುಲ್ಲುಗಳನ್ನು ನಾಶ ಮಾಡುತ್ತದೆ. ಡಸ್ಟ್ ಸೂಪರ್ ಎನ್ನುವ ಕಳೆನಾಶಕವನ್ನು ಬಳಸುವ ವಿಧಾನ: ಮೆಣಸಿನಕಾಯಿ ಸಸಿ ಹಚ್ಚುವುದಕ್ಕಿಂತ 3 ದಿನ ಮುಂಚೆ ಇದನ್ನು 1 ಎಕರೆಗೆ 1 ಲೀಟರ್ ಸ್ಪ್ರೇ ಮಾಡಬೇಕು. ಹೊಲದ ಯಾವುದೇ ಜಾಗವನ್ನು ಕೂಡ ಬಿಡದೆ ಸಂಪೂರ್ಣವಾಗಿ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿದ ನೆಕ್ಸ್ಟ್ ಡೇ ಅಂದರೆ ಮಾರನೇ ದಿನ ಹೊಲಕ್ಕೆ ನೀರು ಬಿಟ್ಟು ತದನಂತರ ದಿನ ಸಸಿಯನ್ನು ಹಚ್ಚಬೇಕು. ಈ ರೀತಿ ಮಾಡುವುದರಿಂದ ಸುಮಾರು 1 ತಿಂಗಳದವರೆಗೂ ಕೂಡ ಯಾವುದೇ ರೀತಿಯ ಕಳೆ ಮೆಣಸಿನಕಾಯಿ ಬೆಳೆಯಲ್ಲಿ ಬರುವುದಿಲ್ಲ. ಇದನ್ನು ಯಾವುದೇ ಕಾರಣಕ್ಕೂ ಬೆಳೆಗಳ ಮೇಲೆ ಸ್ಪ್ರೇ ಮಾಡಬಾರದು. ಇದನ್ನು ಸಸಿ ನಾಟಿ ಮಾಡುವುದಕ್ಕಿಂತ ಮೊದಲು ಮತ್ತು ಬೀಜ ಇಟ್ಟ 3 ದಿನದೊಳಗೆ ಸ್ಪ್ರೇ ಮಾಡಬೇಕು. ಈ ಡಸ್ಟ್ ಸೂಪರ್ ಎನ್ನುವ ಕಳೆನಾಶಕವನ್ನು ಯಾವ ಬೆಳೆಗಳಲ್ಲಿ ಬಳಸಬೇಕು ಅಂತ ನೋಡುವುದಾದರೆ ಮೆಣಸಿನಕಾಯಿ, ಹತ್ತಿ, ಉಳ್ಳಾಗಡ್ಡೆ ಮತ್ತು ಸೋಯಾಬೀನ್ ಬೆಳೆಗಳಲ್ಲಿ ಈ ಡಸ್ಟ್ ಸೂಪರ್ ಕಳೆನಾಶಕವನ್ನು ಬಳಸಬಹುದು.